ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣವು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಮೊದಲು ಈ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಿದೆ 2,000 ಅಷ್ಟೇ ಅಲ್ಲದೆ ಮತ್ತೆ 2,000 ಅಂದ್ರೆ 34ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕಾಗಿ ನೀವು ಈ ವಿಷಯವನ್ನ ತಿಳ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಸೊ ಇಂದು ನಿಮ್ಮ ಅಕೌಂಟ್‌ಗಳಿಗೂ ಕೂಡ ಜಮಾ ಆಗಿದೆಯಾ ಅನ್ನುವಂಥದ್ದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಮುಖ್ಯವಾಗಿ ಈಗಾಗಲೇ ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಿಗೆ ಈ 33ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಇನ್ನು ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಮಾಡಲಿದ್ದಾರೆ. ಸೊ ಇವತ್ತಿನ ದಿನವೂ ಕೂಡ ನಿಮ್ಮ ಅಕೌಂಟ್‌ಗಳಿಗೆ ದುಡ್ಡು ಜಮಾ ಆಗತ್ತೆ. ಸೊ ಬನ್ನಿ ಹಾಗಾದ್ರೆ ತೀರಾ ಇಂಪಾರ್ಟೆಂಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಈ 11 ಜಿಲ್ಲೆಗಳಂತೂ ಮುಖ್ಯವಾಗಿ ನೀವು ತಿಳ್ಕೊಳ್ಳೇಬೇಕು. ಇನ್ನು ದುಡ್ಡು ಬರ್ತಾ ಇಲ್ಲ ಅಂದ್ರೆ ಏನ್ ಸಮಸ್ಯೆ ಉಂಟಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ನೀವು ಈ ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 33ನೇ ಕಂತಿನ ಹಣವನ್ನ ಜಮಾ ಮಾಡಲಾಗ್ತಿದೆ. ಹೌದು. ಇದರ ಜೊತೆಗೆ 34ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಂತ ಅಪ್ಡೇಟ್ ಸಿಕ್ಕಿದೆ. ಯಾಕಂದ್ರೆ ಉಳಿದಿರ್ತಕ್ಕಂತಹ 4 ಪೆಂಡಿಂಗ್ ಕಂತುಗಳಲ್ಲಿ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡಿದ್ರು. ಅಂದ್ರೆ 31 ಏಪ್ರಿಲ್ ತಿಂಗಳ ಹಣ, 32 ಮೇ ತಿಂಗಳ ಹಣ. ಈ 2 ತಿಂಗಳ ಹಣವನ್ನು ಕೂಡ ಕ್ಲಿಯರ್ ಮಾಡಲಾಗಿತ್ತು. ಈಗ ನೋಡಿದ್ರೆ ಮತ್ತೆ 33 ಮತ್ತು 34 ಅಂದ್ರೆ ಮೇ ಮತ್ತು ಜೂನ್ ತಿಂಗಳ ಹಣವನ್ನು ಕೂಡ ಜಮಾ ಮಾಡಲಾಗ್ತಿದೆ. ಈ 2 ತಿಂಗಳ ಹಣವನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಿದ್ದು, ಯಾವ ಮಹಿಳೆಯರು ಕೂಡ ಈಗಾಗಲೇ ಈ 2 ತಿಂಗಳ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಿ, ನಿಮಗೆ ಒಂದು ಖುಷಿಯ ವಿಚಾರ ಅಂತಾನೆ ಹೇಳಬಹುದು. 2,400 ಕೋಟಿ ಈಗಾಗಲೇ ಬಿಡುಗಡೆ ಆಗಿದ್ದು, ಈ 11 ಜಿಲ್ಲೆಗಳಿಗೂ ಕೂಡ ಇವತ್ತಿನ ದಿನ ಜಮಾ ಆಗ್ತಿದೆ. ಸೊ ನಾಳೆನೂ ಕೂಡ ಜಮಾ ಆಗತ್ತೆ. ಹಾಗಾದ್ರೆ ಈ 11 ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನ ಮೊದಲು ನಿಮಗೆ ತಿಳಿಸಿಕೊಟ್ಟು ಬಿಡ್ತೀನಿ. ಸ್ನೇಹಿತರೆ, ಮುಖ್ಯವಾಗಿ ಧಾರವಾಡ, ಅದರ ಜೊತೆಗೇನೆ ಬೆಂಗಳೂರು ನಗರ, ಅದೇ ರೀತಿಯಾಗಿ ಬೆಳಗಾವಿ, ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಹಾಸನ, ಕೊಡಗು, ಯಾದಗಿರಿ, ಅದೇ ರೀತಿಯಾಗಿ ದಕ್ಷಿಣ ಕನ್ನಡ, ಮಂಡ್ಯ, ಕೊಪ್ಪಳ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಿದೆ. ಹೌದು, ಬಹಳಷ್ಟು ಮಹಿಳಾ ಫಲಾನುಭವಿಗಳು ವೇಟ್ ಮಾಡ್ತಾನೆ ಇದ್ರಿ, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಸೊ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗೇ ಆಗತ್ತೆ ಸ್ನೇಹಿತರೆ. ಈಗಾಗಲೇ 2,000 ಮತ್ತು 2,000 4,000 ರೂಪಾಯಿ 31 ಮತ್ತು 32ನೇ ಕಂತಿನಲ್ಲಿ ನೀವು ಪಡ್ಕೊಂಡಿದ್ರಲ್ವಾ, ಆ ದುಡ್ಡು ಏನಿದೆ ನಿಮ್ಮ ಅಕೌಂಟ್‌ಗಳಿಗೆ ಆಲ್ರೆಡಿ ಜಮಾ ಆಗಿದೆ. ಅದು ಕ್ಲಿಯರ್ ಕೂಡ ಆಗತ್ತೆ. ಆಗಿದೆವು ಕೂಡ. ಅದರಿಂದ ನೀವು ಸಾಕಷ್ಟು ಒಂದು ದುಡ್ಡನ್ನ ಪಡ್ಕೊಂಡು ಅದರಿಂದ ನೀವು ಬಳಕೆ ಮಾಡ್ಕೊಂಡಿದ್ದೀರಿ. ಆದ್ರೆ ಈಗ ಮತ್ತೆ ನಿಮ್ಮ ಅಕೌಂಟ್‌ಗಳಿಗೆ 4,000 ಜಮಾ ಆಗ್ಲಿಕ್ಕೆ ಮುಂದಾಗಿದೆ. 2,000 ರೂಪಾಯಿ ಮತ್ತೆ ಜಮಾ ಆಗ್ತಾ ಇದೆ. ಸೊ ಇನ್ನು ನಿಮಗೆ 31ನೇ ಕಂತಿನ ಹಣ ಬಂದಿಲ್ಲ ಅಥವಾ 32ನೇ ಕಂತಿನ ಹಣವು ಕೂಡ ಬಂದಿಲ್ಲ ಅಂದ್ರೆ ಯಾವ ಕಂತುಗಳು ಕೂಡ ಬರೋದಿಲ್ಲ. ಯಾಕೆ ಅಂತ ಕೇಳಿ, ಈಗ ವೆರಿಫಿಕೇಶನ್ ಆದ ಮೇಲೆ ಬಿಡುಗಡೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಕಂತು 31 ಹಾಗೂ 32ನೇ ಕಂತು. ಆ ಕಂತುಗಳನ್ನೇ ನಿಮ್ಮ ಅಕೌಂಟ್‌ಗಳಿಗೆ ಜಮಾ ಆಗ್ಲಿಲ್ಲ ಅಂದ್ರೆ ನೀವು ಅರ್ಹತೆ ಹೊಂದಿಲ್ಲ, ಅದಕ್ಕಾಗಿ ಜಮಾ ಆಗಿಲ್ಲ ಅಂತ ಅರ್ಥ. ಇನ್ನು ನೀವು ಬಯೋಮೆಟ್ರಿಕ್ ಮಾಡಿಸುವಾಗ ಯಾವುದೇ ತೊಂದರೆ ಆಗಿಲ್ಲ, ಕ್ಲಿಯರ್ ಆಗಿ ತೆಗೆದುಕೊಂಡಿದೆ. ಜೊತೆಗೆ ಡಾಕ್ಯುಮೆಂಟ್ಸ್ ಕೊಡುವಾಗನೂ ಕೂಡ ನಾವು ಸರಿಯಾಗಿ ಕೊಟ್ಟಿದ್ದೀವಿ, ನಾವು ಅರ್ಹತೆ ಹೊಂದಿದ್ದೀವಿ ಅಂತ ನಿಮಗೆ ಕನ್ಫರ್ಮ್ ಇದ್ರೆ, ಇನ್ನು ಸಮಸ್ಯೆ ಎಲ್ಲಾಗಿರಬಹುದು ಅಂತ ನೀವು ಪ್ರಶ್ನೆ ಮಾಡಬಹುದು. ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಒಂದು ಸಮಸ್ಯೆಗಳು ಉಂಟಾಗಿರಬಹುದು ಸ್ನೇಹಿತರೆ. ಹೌದು. ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಈ ಕೆ.ವೈ.ಸಿ ಮಾಡಿಸ್ಕೊಂಡಿರ್ತೀರಿ. ಆದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ ಅಂತ ನೀವು ನೋಡಿರೋದಿಲ್ಲ. ಅಂದ್ರೆ ಬ್ಯಾಂಕ್‌ನಲ್ಲಿ ದುಡ್ಡಿನ ವ್ಯವಹಾರವನ್ನ ನೀವು ಮಾಡ್ತಾ ಇರೋದಿಲ್ಲ. ಬರೀ ಅಕೌಂಟ್ ಅನ್ನ ಓಪನ್ ಮಾಡ್ಬಿಡ್ತೀರಿ. ಆ ಅಕೌಂಟ್‌ನಲ್ಲಿ ದುಡ್ಡು ಹಾಕೋದು, ತೆಗೆಯೋದು ಈ ರೀತಿ ವ್ಯವಹಾರಗಳನ್ನ ನೀವು ಮಾಡ್ತಾ ಇದ್ರೆ ಯಾವುದೇ ತೊಂದರೆ ಇರೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕಾಗಿ ಅಕೌಂಟ್ ಅನ್ನ ಆಕ್ಟಿವ್ ಮಾಡ್ಕೊಳ್ಬೇಕು. ದುಡ್ಡನ್ನ ಹಾಕೋದು, ತೆಗೆಯೋದು ಈ ರೀತಿಯಾಗಿ ವಹಿವಾಟುಗಳನ್ನ ನೀವು ಮಾಡ್ತಾ ಇರಬೇಕು. ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಬಹಳಷ್ಟು ಮಹಿಳೆಯರು ಬ್ಯಾಂಕ್ ಖಾತೆಯನ್ನೇನೋ ಓಪನ್ ಮಾಡಿರ್ತೀರಿ, ಆದ್ರೆ ಅಕೌಂಟ್‌ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರೋದಿಲ್ಲ. ದುಡ್ಡು ಹಾಕೋದು, ತೆಗೆಯೋದು ಈ ರೀತಿ ವಹಿವಾಟುಗಳನ್ನ ಮಾಡ್ತಾ ಇರೋದಿಲ್ಲ. ಯಾವಾಗ್ಲಾದ್ರೂ ಒಂದು ಸಾರಿ ಯೂಸ್ ಮಾಡಿದ್ರೆ ಅಲ್ಲ, ಮೇಲಿಂದ ಮೇಲೆಗೆ ಅದನ್ನ ಬಳಕೆ ಮಾಡ್ಕೊಳ್ತಾ ಇರಬೇಕು.
ಆಗ ಮಾತ್ರ ಅಕೌಂಟ್ ಆಕ್ಟಿವ್ ಇರುತ್ತೆ. ಇಲ್ಲಾಂದ್ರೆ ಬ್ಯಾಂಕಿನವ್ರು ಏನ್ ಮಾಡ್ತಾರೆ, ಈ ಅಕೌಂಟ್ ಅನ್ನ ಯಾರು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಡಿಆಕ್ಟಿವೇಟ್ ಮಾಡ್ತಾರೆ. ಅದಕ್ಕಾಗಿ ಅಕೌಂಟ್ ಆಕ್ಟಿವ್ ಇಟ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಸೊ ಇದನ್ನ ಪ್ರತಿಯೊಬ್ರು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದೇ. ಸೊ ಯಾರು ಇನ್ನೂ ಕೂಡ ಮಾಡಿಲ್ಲ ಈ ಕೆಲಸವನ್ನ, ಬೇಗ ಬೇಗ ಈ ಕೆಲಸವನ್ನ ಮಾಡಿ. ಈ ಇನ್ಫಾರ್ಮೇಷನ್ ಅನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗುತ್ತೆ.